ಡ್ಯೂರಿಂಗ್ ದೇರ್ ಇವೆಂಟ್ಸ್ ವಾಶ್ರೂಮ್ ಫುಲ್ ಸಿರಿಂಜು ನೀಡಲ್ಗಳು ಸಿಕ್ಕಿದೆಯಂತೆ. ಯಾರ್ಯಾರು ಬಿಗಿನರ್ಸ್ ಪವರ್ ಲಿಫ್ಟರ್ಸ್ ಇದಾರಲ್ಲ, ಈ ವಿಡಿಯೋನ ಕೊನೆ ತನಕ ನೋಡಿ, ಮಸ್ಟ್ ವಾಚ್ ಆಯ್ತಾ. ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ, ಪವರ್ ಲಿಫ್ಟಿಂಗ್ ಅಲ್ಲಿ ನ್ಯಾಚುರಲ್ ಆಗು ಮಾಡ್ತಾರೆ, ಎನ್ಹಾನ್ಸ್ಡ್ ಆಗು ಮಾಡ್ತಾರೆ ಅಂತ. ಯಾರ್ಯಾರು ಎನ್ಹಾನ್ಸ್ಡ್ ಆಗಿ ಮಾಡ್ತಾರಲ್ಲ, ಯಾರ್ಯಾರು ಅದನ್ನ ಹಾನೆಸ್ಟ್ ಆಗಿ ಡಿಸ್ಕ್ಲೋಸ್ ಮಾಡ್ತಾರಲ್ಲ, ದೇ ಹ್ಯಾವ್ ಮ್ಯಾಸಿವ್ ರೆಸ್ಪೆಕ್ಟ್. ಯಾಕಂದ್ರೆ ಅವ್ರ ತರ ಸಿಗೋದು ತುಂಬಾ ಕಮ್ಮಿ ಆಯ್ತಾ. ಯೂಸ್ ಮಾಡ್ತಿದ್ರೆ ಒಪ್ಕೊಂಡ್ರೆ ದಟ್ಸ್ ಕಂಪ್ಲೀಟ್ಲಿ ಫೈನ್ ಆಯ್ತಾ. ದೇ ಹ್ಯಾವ್ ಅರ್ನ್ ದ ರೆಸ್ಪೆಕ್ಟ್. ಅದೇ ತರ ಯಾರ್ಯಾರು ಯೂಸ್ ಮಾಡಿನೂ ಕೂಡ ಫೇಕ್ ಮಾಡ್ತಾರಲ್ಲ, ಅದ್ರ ಫೇಕ್ ನೆಟ್ ಲೈಫ್ ಟೈಮ್ ವರೆಗೂ ಅವರು ಡಿಫೆಂಡ್ ಮಾಡ್ತಾನೆ ಬರ್ತಾರೆ, ಇಲ್ಲ ನಾನು ಯೂಸ್ ಮಾಡಿಲ್ಲ, ನ್ಯಾಚುರಲ್ ಆಗಿ ಇರೋದು ಅಂತ. ಬಟ್ ಇನ್ ರಿಯಾಲಿಟಿ ಅವರು ನೆಕ್ಸ್ಟ್ ಲೆವೆಲ್ ತಗೋತಾ ಇರ್ತಾರೆ ಸ್ಟೆರಾಯ್ಡ್ಸ್. ನಿನ್ನೆ ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋ ಆದ್ಮೇಲೆ ಸುಮಾರಷ್ಟು ಡಿಎಂ ಗಳು ಬಂದಿದಾವೆ. ಅದರಲ್ಲಿ ಒಬ್ರು ಜಿಮ್ ಓನರ್ ಆಯ್ತಾ, ಆಲ್ಮೋಸ್ಟ್ ಅವರು 6 to 8 ಕಾಂಪಿಟೇಷನ್ಸ್ ಆರ್ಗನೈಸ್ ಮಾಡಿದ್ದಾರೆ. ಅವ್ರು ಏನ್ ಹೇಳಿದಪ್ಪ ಅಂದ್ರೆ, ಡ್ಯೂರಿಂಗ್ ದೇರ್ ಇವೆಂಟ್ಸ್ ವಾಶ್ರೂಮ್ ಫುಲ್ ಸಿರಿಂಜು ನೀಡಲ್ಗಳು ಸಿಕ್ಕಿದೆಯಂತೆ. ಸೊ ಅವರು ಕಣ್ಣಾರೆ ಕೂಡ ನೋಡಿದ್ದಾರೆ, ಲೈಕ್ ಸ್ಟೂಡೆಂಟ್ಸ್ ಇರ್ಬೋದು, ಅಥ್ಲೀಟ್ಸ್ ಇರ್ಬೋದು, ಇಂಜೆಕ್ಷನ್ಸ್ ತಗೋತಿರೋದು. ಅಂದ್ರೆ ಏನೇನು ಲಿಫ್ಟ್ ಇದೆ ಅಂದ್ರೆ 5 ನಿಮಿಷ 10 ನಿಮಿಷ ಅಥವಾ 1 ಗಂಟೆ ಅರ್ಧ ಗಂಟೆ, ಐ ಡೋಂಟ್ ನೋ ಯಾಕೆ ತಗೋತಾರೆ ಅಂತ. ಅವ್ರು ಹೇಳಿದ್ರು ಆಮ್ಸ್ ಟರ್ಮಿನ್ಸ್ ಏನೋ ಸುಮಾರಷ್ಟು ಸ್ಟೆರಾಯ್ಡ್ಸ್ ಗಳು ಯೂಸ್ ಮಾಡ್ತಾರೆ. ಅವೆಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಏನಂತಾರಲ್ಲ ಸ್ಟ್ರೆಂತ್ ಕೊಡ್ಬೋದು, ಅವ್ರ ನಂಬರ್ ಇಂಪ್ರೂವ್ ಮಾಡಬಹುದು, ಬಟ್ ತುಂಬಾ ರಿಸ್ಕಿ ಇದೆ. ಯಾಕಂದ್ರೆ ಅವ್ರ ಜಿಮ್ ಅಲ್ಲೇ ಒಬ್ಬಂದು ಡೆತ್ ಆಗಿದೆ ಅಂತೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ರಿಯಲ್ ಇನ್ಸಿಡೆಂಟ್ಸ್ ಅವ್ರು ಓಪನ್ ಅಪ್ ಆಗಿ ಹೇಳ್ಕೊತಿದ್ದಾರೆ, ಬ್ರದರ್ ಇದೊಂದು ವಿಡಿಯೋ ಮಾಡಿ. ಯಾಕೆಂದ್ರೆ ಸುಮಾರು ಜನ ಲೈಫ್ ಬರ್ಬಾದ್ ಆಗ್ತಿದೆ, ಸುಮಾರು ಜನ ಸಾಯ್ತಾ ಇದ್ದಾರೆ. ನಿಮಗೆ ಅದಕ್ಕೆ ಹೇಳೋದು, ಸ್ಟ್ರೆಂತ್ ಇಂಪ್ರೂವ್ ಆಗಬೇಕಾ, ನ್ಯಾಚುರಲ್ ಆಗೇ ಮಾಡಬಹುದು. ಟೆಕ್ನಿಕ್ ಇಂಪ್ರೂವ್ ಮಾಡಿ, ನ್ಯೂಟ್ರಿಷನ್ ಫಿಕ್ಸ್ ಮಾಡ್ಕೊಳ್ಳಿ, ರಿಕವರಿ ಫಿಕ್ಸ್ ಮಾಡ್ಕೊಳ್ಳಿ ಆಯ್ತಾ. ಫಸ್ಟ್ ನಿಮಗೆ ಸ್ಟ್ರೆಂತ್ ಯಾಕೆ ಇಂಪ್ರೂವ್ ಆಗ್ತಿಲ್ಲ ಅನ್ನೋದನ್ನು ಫೈಂಡ್ ಔಟ್ ಮಾಡಿ. ಅಂಡ್ ಅಗೇನ್ ಇಟ್ ವಿಲ್ ಟೇಕ್ ಟೈಮ್. ನೀವು ಫೈಂಡ್ ಔಟ್ ಮಾಡಿದಾಗಲೂ ಕೂಡ ಅದು ಟೈಮ್ ತಗೊಳುತ್ತೆ. ಅದೇನು ಕೆಳಗಿದ್ದಿರೋ ಲಾಡು ಅಲ್ಲ ಎತ್ಕೊಂಡ್ ಬರೋದಕ್ಕೆ. ಇಟ್ ಟೇಕ್ಸ್ ಟೈಮ್. ಸ್ಟ್ರೆಂತ್ ಇಂಪ್ರೂವ್ ಆಗ್ತಿಲ್ಲ ಅನ್ನೋದು ಮಾತ್ರಕ್ಕೆ ಸುಮ್ಮನೆ ಅನಾಬಾಲಿಕ್ಸ್ ಸ್ಟೆರಾಯ್ಡ್ಸ್ ಅಂತ ಇವ್ರು ಯಾವ್ದೋ ಹೇಳಿದಲ್ಲ ಇಂಜೆಕ್ಷನ್ಸ್ ತಗೊಂಡು ಸುಮ್ನೆ ನಿಮ್ ಲೈಫ್ ನ ರಿಸ್ಕ್ ಅಲ್ಲಿ ಇಡ್ಬೇಡಿ. ಯಾಕಂದ್ರೆ ನಿಮ್ ನಂಬ್ಕೊಂಡು ನಿಮ್ ಅಪ್ಪ ಅಮ್ಮ ಇರ್ತಾರೆ, ನಿಮ್ ಫ್ಯಾಮಿಲಿಗಳಿರುತ್ತೆ. ನೀವು ಹೋದ್ಮೇಲೆ ಅವ್ರಿಗೆ ನೋಡ್ಕೊಳ್ಳೋರು ಯಾರು? ಸ್ವಲ್ಪ ಯೋಚನೆ ಮಾಡಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೀವು ವಿನ್ ಆಗ್ಬೇಕು, ನೀವು ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಫೈನ್. ಬಟ್ ಅದನ್ನ ಒಂದು ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಮಾಡಿ ಅಲ್ಲ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸ್ಟ್ರೆಂತ್ ಇಂಪ್ರೂವ್ ಆಗಬೇಕಾ, ನ್ಯಾಚುರಲ್ ಆಗೇ ಮಾಡ್ಬೋದು ಗುರು. ಆರಾಮಾಗಿ 5 ರಿಂದ 10 ವರ್ಷ ತಗೊಳ್ಳಿ, ಆರಾಮಾಗಿ ಇಂಪ್ರೂವ್ ಮಾಡಿ. ಏನು ಪ್ರಪಂಚ ಏನು ಮುಳುಗೋಗಲ್ಲ. ಶಾರ್ಟ್ ಕಟ್ಸ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ಹ್ಯಾವ್ ಸಮ್ ಪ್ರೊಫೆಷನಲ್ ಗೈಡೆನ್ಸ್. ಅದು ಬಿಟ್ಟು ನೀವೆಲ್ಲೋ ನೋಡದೆ ಕಾಪಿ ಪೇಸ್ಟ್ ಮಾಡದೆ ಮಾಡ್ಕೊಂಡು ನೀವು ನಿಮ್ ಲೈಫ್ ನ ಹಾಳು ಮಾಡ್ಕೊಂಡ್ರೆ ಯಾರೂ ಬರಲ್ಲ ರೆಸ್ಪಾನ್ಸಿಬಿಲಿಟಿ. ಮೆಡಲ್ಸ್, ಟ್ರೋಫಿ, ಸರ್ಟಿಫಿಕೇಟ್ ಎಲ್ಲ ಟೆಂಪ್ರವರಿ.